ಸಿದ್ದರಾಮಯ್ಯವ್ರು ಯಾವಾಗ ಹೋಗ್ತಾರೆ ತೊಲಗ್ತಾರೆ ನಮಗಂತೂ ಗೊತ್ತಿಲ್ಲ. 2,000 ರೂಪಾಯಿ ಅವ್ರು ಕೊಡೋದು ಬೇಡ, ನಮ್ಮ ಕಡೆಯಿಂದ 10,000 ರೂಪಾಯಿ ತೊಗೊಳೋದು ಕಿತ್ಕೊಳ್ಳೋದು ಬೇಡ. ಮಾಡೋದು ಇವರು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ತಲೆ ಮೇಲೆ ಹಾಕ್ತಾರೆ. ಈ ಕಾಂಗ್ರೆಸ್ ಬಂದಾಗಿಂದ ಬರೀ ಇದೇ ಆಗ್ಬಿಟ್ಟಿದೆ ಇವ್ರ ಆಟ. ಕೇಳೋರಿಲ್ಲ. ಡಿ ಕೆ ಅವ್ರಂತಾರ ಇವ್ರಂತಾರ. ಯಾರು ಈ ಸಫರ್ ಮಾಡೋರು ಯಾರು? ಬರೋ ಸ್ಯಾಲ್ರಿನಲ್ಲಿ ನಾವು ಯಾವ್ದನ್ನ ಕಟ್ಟೋದು? ಬರ್ಡನ್ ಆಗ್ತಿರೋದೆಲ್ಲ ಕಾಮನ್ ಪೀಪಲ್ಗೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ರತ್ನಾಕರ್ ಅಂತ. ಸರ್ ಮೆಟ್ರೋ ಪ್ರೈಸ್ ಹೈಕ್ ಆಗ್ತಾ ಇದೆ. ಮೆಟ್ರೋ ಪ್ರೈಸ್ ಹೈಕ್ ಆಗ್ತಾ ಇದೆ, ತುಂಬ ಬೇಜಾರಾಗ್ತಾ ಇದೆ ಅಲ್ವಾ ಸರ್? ಕೇಳಿ. ಮಧ್ಯಮ ವರ್ಗದವರ ಬಗ್ಗೆ ಈಗ ಮೀಡಿಯಂ ಕ್ಲಾಸ್ ಅದು ಮೆಟ್ರೋ ಅಂದರೆ ಓಡೋರು ಬರೀ ಕಾರಲ್ಲಿ ಓಡಾಡೋರು ಮಾಡೋರು ಯಾರು ಓಡಲ್ಲ. ಮಿಡಲ್ ಕ್ಲಾಸ್ ಪೀಪಲ್ ಓಡ್ತಾರೆ. ಜೊತೆಗೆ IT ಕಂಪ್ನಿಯವರು ಓಡಿರ್ತಾರೆ. ಮೆಟ್ರೋ ಇದೆ ಅಂದ್ಬಿಟ್ಟು ಎಲ್ಲ ಕಡೆನೂ ಅವ್ರವ್ರು ಏರಿಯಾ ದೂರ ಆದರೂ ಪರವಾಗಿಲ್ಲ ಅಂತ ಬಂದಿದ್ದಾರೆ, ಮಾಡಿದ್ದಾರೆ. ಮೆಟ್ರೋ ಕನ್ವೀನಿಯನ್ಸ್ ಇದೆ ಅಂತ. ಇವರು ಈ ರೀತಿ ಮಾಡಿದ್ರೆ ಏನಾಗುತ್ತೆ, ಜಾಸ್ತಿ ಆದರೆ ಜೀವನ ಮಾಡೋದು ಅವ್ರಿಗೆ ಜಾಸ್ತಿ ಆಗುತ್ತೆ. ಮತ್ತು ಅವ್ರು ಏನೋ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ, ಬಡ್ಜೆಟ್ ಟ್ರಾನ್ಸ್ಪೋರ್ಟ್ಗೆ ಇಷ್ಟು ಒಂದು ತಿಂಗಳಿಗೆ ಅಂತ, ಅದು ಹೈಕ್ ಆಗುತ್ತೆ. ಪರಿಣಾಮ ಜಾಸ್ತಿ ಆಗ್ತಾ ಇದೆ. ನಮ್ಮ ಗವರ್ಮೆಂಟ್ ಇಂದ ಇದು ಸರ್ಕಾರದಿಂದ ಆಗ್ತಿರೋದು. ಫ್ರೀ ಕೊಟ್ಟು ಇಲ್ಲಿ ಹಣ ಖಾಲಿಯಾಗಿ ಇಲ್ಲಿಂದ ಹಣ ವಸೂಲಿ ಮಾಡ್ತೀವಿ. ಹೌದೌದು, ನಮ್ಮ ಜೋಬಿಂದ ಹೋಗ್ತಾ ಇದೆ ಅಲ್ವಾ? 2,000 ರೂಪಾಯಿ ಅವ್ರು ಕೊಡೋದು ಬೇಡ, ನಮ್ಮ ಕಡೆಯಿಂದ 10,000 ರೂಪಾಯಿ ತೊಗೊಳೋದು ಕಿತ್ಕೊಳ್ಳೋದು ಬೇಡ ಅಲ್ವಾ? ಅದು ತುಂಬ ತಪ್ಪಾಗ್ತಾ ಇದೆ ನಮ್ಮ ಇದರಲ್ಲಿ. ನಾನು ಇವತ್ತು ಮೆಟ್ರೋ 2-3 ಸ್ಟೇಷನ್ಗೆ ಹೋಗಿ ಇಲ್ಲಿಗೆ ಬಂದಿರುವಂತದ್ದು. ಎಲ್ಲಿ ನೋಡಿದ್ರು ಜನ ಕಡಿಮೆ ಇದೆ. ಕಾರಣ ಏನು ಅಂತ ಹುಡುಕಿದಾಗ ಸಿಕ್ಕಿರೋ ಕಾರಣ ಇದುವೇ. ಇವತ್ತಿಂದನೇ ಅವರು ಪ್ರೀ ಪ್ಲಾನ್ ಮಾಡ್ತಿದ್ದಾರೆ. ಇಲ್ಲ, ನಾವು ಬೇರೆ ಟ್ರಾನ್ಸ್ಪೋರ್ಟೇಷನ್ಗೆ ಹೋಗೋಣ, ಬೇರೆ ಇದರಲ್ಲಿ ಅವ್ರ ಓನ್ ವೆಹಿಕಲ್ ಎಲ್ಲ ಆದ್ರೆ ಇರ್ಬೋದು, ಅಥವಾ ಶೇರ್ ಆಟೋದಲ್ಲಿ ಇರ್ಬೋದು, ಅಥವಾ ಏನಾದರೂ ರ್ಯಾಪಿಡ್ ಅದ್ರಲ್ಲಿ ಏನಾದರೂ ಒಂದು ಕನ್ವೀನಿಯಂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರು ಇವತ್ತಿಂದನೇ ಪ್ರಿಪೇರ್ ಆಗ್ತಾ ಇದ್ದಾರೆ, ಹೋಗೋರು ಮಾಡೋರು. ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಸ್ತಿ ಅಂತ ಹೇಳಿ ನಾವು ಮೆಟ್ರೋನ ಹೋಗ್ಬೇಕು ಅಂತ ಅವಲಂಬಿತವಾಗಿದ್ವಿ. ಸೆಂಟ್ರಲ್ ಗೌರ್ಮೆಂಟ್ನವರು ಚೆನ್ನಾಗಿ ಮಾಡಿದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಅದರಲ್ಲಿ ಇದೆ ಪಾತ್ರ, ಇಲ್ಲ ಅಂತಲ್ಲ. ಇವರು ಓನ್ ಡಿಸಿಷನ್ ಹೆಂಗೆ ತೊಗೋತಾರೆ ಅಂತ ನಮಗೂ ಐಡಿಯಾ ಇಲ್ಲ. ಭಾರಿ ಇದರಲ್ಲಾಗ್ತಾ ಇದೆ. ಮಾತು ಕೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂತಾರೆ, ಮಾಡೋದು ಇವರು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ತಲೆ ಮೇಲೆ ಹಾಕ್ತಾರೆ. ಯಾವ ಥರ ರಾಜಕೀಯ ಗೊತ್ತಿಲ್ಲ ನಮಗೂ. ಈ ಕಾಂಗ್ರೆಸ್ ಬಂದಾಗಿಂದ ಬರೀ ಇದೇ ಆಗ್ಬಿಟ್ಟಿದೆ ಇವ್ರದ್ದು ಆಟ. ಕೇಳೋರಿಲ್ಲ. ಸಿದ್ದರಾಮಯ್ಯವ್ರು ಯಾವಾಗ ಹೋಗ್ತಾರೆ ತೊಲಗ್ತಾರೆ ನಮಗಂತೂ ಗೊತ್ತಿಲ್ಲ. ನಾವು ಇಡೀ ಶಾಪ ಹಾಕ್ತಾ ಇದ್ದೀವಿ, ಸಿದ್ದರಾಮಯ್ಯಗೆ ಹಾಕ್ಬೇಕು ಶಾಪನ. ಯಾಕಂದರೆ ಅವರು ಫೈನಾನ್ಸ್ ಮಿನಿಸ್ಟರ್, ನಮ್ಮ ಇದಕ್ಕೆ ಫೈನಾನ್ಸ್, ನಮ್ಮ ಸ್ಟೇಟ್ಗೆ ಫೈನಾನ್ಸ್. ಲೆಕ್ಕಾಚಾರ ಅಲ್ಲ. ಇವರು ಮಾಡಬೇಕು ಅಂದ್ರೆ, ಮೆಟ್ರೋ ಮಾಡಬೇಕು ಅಂದ್ರೆ, ಫೈರ್ ಹೈಕ್ ಮಾಡಬೇಕು ಅಂದರೆ ಅವ್ರ ಕನ್ಸಲ್ಟೇಷನ್ನೇ ಮಾಡಬೇಕು, ಅವ್ರು ಒಪ್ಪಿಗೆ ಕೊಟ್ಟರೆ ಮಾಡಬೇಕಾಗಿರೋದು. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಡಿ ಕೆ ಅವ್ರಂತಾರ ಇವ್ರಂತಾರ. ಯಾರು ಈ ಸಫರ್ ಮಾಡೋರು ಯಾರು? ನಮ್ಮಂಥವ್ರು. ಅವ್ರಿಗೇನು ಗೊತ್ತಾಗುತ್ತೆ ಅಲ್ಲ, ಮನೇಲಿ ಕೂತ್ಕೊಂಡು ಓಡಾಡೋಕ್ಕೆ ಮಾಡೋಕ್ಕೆ ಬಂದರೆ ಯಾರಿಗೂ ಗೊತ್ತಾಗೋದಿಲ್ಲ. ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೇನು ತಿಳಿ ಹೇಳ್ಬೇಕು ಹೇಳಿ. ನಮ್ಮ ಕೈಲಿ ಇಷ್ಟ ಆಗಿದೆ, ಇನ್ನು ನಮ್ಮ ಪರಿಸ್ಥಿತಿ ಹೀಗಿದೆ, ಪರಿಸ್ಥಿತಿ ಇದೆ, ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ಸರ್ಕಾರದವರು ಸಾಮಾನ್ಯ ಜನದ್ದು ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಅವರು ಯಾವ ರೀತಿ ಆ್ಯಕ್ಷನ್ ತಗೋಬೇಕು, ಕಡಿಮೆ ಮಾಡಲಿ. ಇಲ್ಲ ಮಾಡೋದೇ ಬೇಡ. ಈಗ ರೀಸೆಂಟಾಗಿ ಮಾಡಿದ್ದಾರೆ, ಅವರು ಹೋದ ವರ್ಷನೇ ಮಾಡಿದ್ದಾರೆ. ಮಾಡಿನ 12 ತಿಂಗಳು 10 ತಿಂಗಳು ಆಗಿಲ್ಲ. ತಿರ್ಗಿ ಮತ್ತೊಂದ್ಸಲಿ ಅಂದರೆ ಇಟ್ ಈಸ್ ವೆರಿ ಶೇಮ್ ಟು ನಮ್ಮ ಕರ್ನಾಟಕಕ್ಕೆಲ್ಲ, ಇಡೀ ನಮ್ಮ ಭಾರತ ದೇಶದ ಒಂದು ಶೇಮ್ ಇದೆ, ಇಡೀ ವರ್ಲ್ಡ್ಗೆ ಶೇಮ್ ಇದೆ. ಅಷ್ಟು ಮಾತ್ರ ಹೇಳಿ ನಾನು ನಿಮ್ಮ ಮಾಧ್ಯಮಕ್ಕೆ ಒಂದಿನ ಸಲ್ಲಿಸಿ ನೀವು ಟೈಮ್ ಕೊಟ್ಟಿದ್ದೀವಿ. ಓಕೆ, ಥ್ಯಾಂಕ್ ಯು. ಮೇಡಮ್, ಅಲ್ಲ ನೀವು ಜಾಸ್ತಿ ಬಸ್ಸಲ್ಲಿ ಹೋಗ್ತಿದ್ರು ಅಥವಾ ಮೆಟ್ರೋದಲ್ಲಿ ಹೋಗ್ತಿದ್ರು? ಮೊದಲು ಮೆಟ್ರೋ ಹೋಗ್ತಾ ಇದೆ, ಆಮೇಲೆ ಅದು ಚೇಂಜ್ ಆಯ್ತಲ್ಲ ರೀಸೆಂಟ್ ಆಗಿ, ಅದಕ್ಕೆ ಈಗ ಬಸ್ಗೆ ಡೈವರ್ಟ್ ಮಾಡ್ಕೊಂಡೆ. ಬಟ್ ಆಕ್ಚುಲಿ ಕಾಮನ್ ಪೀಪಲ್ ಅವ್ರು ಥಿಂಕ್ ಮಾಡ್ತಾ ಇಲ್ಲ. ಓನ್ಲಿ ಟು ದ ಹೈ ಗ್ರೇಡ್ IT ಕಂಪ್ನಿ ಹೋಗ್ತಾರೆ, ಅವ್ರಿಗೆ ಜಾಸ್ತಿ ಹಾಕಿದ್ರೆ ಹೆಂಗಾದ್ರು ಕಟ್ಕೋತಾರೆ ಅನ್ನೋದು ಉದ್ದೇಶದಿಂದ ಅವ್ರು ಮಾಡ್ತಾ ಇದ್ದಾರೆ. ಬಟ್ ದೇ ಹ್ಯಾವ್ ಟು ಥಿಂಕ್ ಅಬೌಟ್ ಓಲ್ಡ್ ಪೀಪಲ್ಸ್. ಈಗ ನಮ್ಮಂಥವ್ರು ಏಜ್ ಆಗಿರೋರು ಏನೋ ಒಂದು ಫೆಸಿಲಿಟಿ ಕೊಡ್ತಾರೆ ಅಂದರೆ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಬಟ್ ಆದ್ರೂ ಅದರಲ್ಲೂ ಮೆಟ್ರೋ ಪೊಲ್ಯೂಷನ್ ಆಗದೆ ಇರೋದಕ್ಕೆ ನಾವು ಏಜ್ ಆಗಿರೋರು ಅದಕ್ಕೆ ಪ್ರಿಫರ್ ಮಾಡ್ತೀವಿ. ಅದೇ ಜಾಸ್ತಿ ಮಾಡಿದ್ರೆ ಬರೋ ಸ್ಯಾಲ್ರಿನಲ್ಲಿ ನಾವು ಯಾವ್ದನ್ನ ಕಟ್ಟೋದು? ಊಟಕ್ಕೆ ಹಾಕೋದ, ಮೆಟ್ರೋಗೆ ಹಾಕಿ, ಅಥವಾ ಬೇರೆ ಇದಕ್ಕೆ ಮಾಡೋದು? ಅದೆಲ್ಲ ಸ್ವಲ್ಪ ಆ್ಯಕ್ಚುಲಿ ಲೀಡರ್ಸ್ ಆಗಿರೋರು ಅವ್ರದ್ದು ಅದನ್ನ ಥಿಂಕ್ ಮಾಡಬೇಕು. ಅವ್ರ ಪೊಲಿಟಿಷಿಯನ್ಸಲ್ಲಿ ಅವ್ರಿಗೆ ಬೇರೆ ಎಲ್ಲ ಥರನೂ ಮಾಡಿದ್ರೆ ದೇ ವಿಲ್ ನೋ ದ ಡಿಫಿಕಲ್ಟಿ. ಅವ್ರು ಏನು ಆರಾಮಾಗಿ ಅವ್ರು ಕಾರ್ ಕೊಡ್ತಾರೆ, ತಿರುಗ್ತಾರೆ, ಬರ್ತಾರೆ, ಪೆಟ್ರೋಲ್ ಚಾರ್ಜ್ ಅವ್ರಿಗೆ ಈಸಿಯಾಗಿ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ನಮ್ಮ ಥರ ಅವ್ರು ಏನು ಕಟ್ಟಲ್ಲ. ಅವ್ರು ನಮ್ಮ ಥರ ಕಷ್ಟಪಟ್ಟು ಜಸ್ಟ್ 1 ವೀಕ್ ಹೋಗಿ ಮಾಡ್ಲಿ, ಅವ್ರು ಎಷ್ಟು ದುಡ್ಡು ಖರ್ಚಾಗಿದೆ ಅಷ್ಟು ಏನು ಪರ್ಸೆಂಟೇಜ್ ಆಗಿ ಬೇರೆಯವ್ರ ಹತ್ರ ತಗೋತಾ ಇದ್ದಾರೆ ಅಷ್ಟೇ. ದೇ ಆರ್ ನಾಟ್ ಯೂಸಿಂಗ್ ದೇರ್ ಎನಿ ಪ್ರಾಬ್ಲಮ್. ಏನಿದ್ರು ಬರ್ಡನ್ ಆಗ್ತಿರೋದೆಲ್ಲ ಕಾಮನ್ ಪೀಪಲ್ಗೆ. ಸೊ ಕಾಮನ್ ಪೀಪಲ್ ಕಡೆ ಸ್ವಲ್ಪ ಗಮನ ಕೊಡಬೇಕು ಅವರು.
ನಾನು ಆ ಲೀಡರ್ ಈ ಲೀಡರ್ ಅಂತ ನಾನು ಹೇಳಕ್ ಹೋಗಲ್ಲ, ಕಾಮನ್ ಆಗಿ ಹೇಳ್ತೀನಿ. ಆಸ್ ಅ ಲೀಡರ್ ನೀನು ಸಬ್ಜೆಕ್ಟ್ ಚೆನ್ನಾಗಿ ನೋಡ್ಕೋಬೇಕಾಗಿರೋದು. ಆ ಸಬ್ಜೆಕ್ಟ್ನ ನೀನು ಕಷ್ಟ ಎಷ್ಟು ಕೊಡ್ತೀಯಾ ಅಷ್ಟು ಅದೇ ಶಾಪಗಳು ಅವ್ನು ತಟ್ಟೋದು, ಅವ್ರ ಫ್ಯಾಮಿಲಿಗೆ ತಟ್ತಾ ಇರೋದು. ಅದು ಕರ್ಮ ಎಲ್ಲೆಲ್ಲಿ ಇರುತ್ತೆ ಅಲ್ಲಲ್ಲೇ ತಟ್ಟತ್ತೆ. ಅದು ರೀಸೆಂಟಾಗಿ ಅದೆಲ್ಲ ನಡೆದಿದೆ, ಅದನ್ನ ಐ ಶುಡ್ ನಾಟ್ ಎಕ್ಸ್ಪ್ರೆಸ್ ದಟ್ ಒನ್, ಆದರೆ ಅವ್ರಿಗೆ ಅರ್ಥ ಆಗುತ್ತೆ ಅಷ್ಟೇ. ಎಸ್, ನೋಡಿದ್ರಲ್ಲ, ಇದು ಜನಸಾಮಾನ್ಯರು ಸಮಸ್ಯೆಯನ್ನು ಎದುರಿಸ್ತಿರುವಂತಹ ಒಂದು ವಿಡಿಯೋ. ಇದೀಗ ಮೆಟ್ರೋದಲ್ಲಿ ಸಂಚಾರ ಮಾಡ್ತಿದ್ದ ಅದೆಷ್ಟೋ ಜನರಿಗೆ ಮೆಟ್ರೋ ಹೈಕ್ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ನೀವು ಕೇಳಿದಂತೆ ಒಬ್ಬೊಬ್ಬರ ಒಂದೊಂದು ಸಮಸ್ಯೆ ಕೂಡ ಸರ್ಕಾರ ಪರಿಗಣಿಸಬೇಕು. ಸರ್ಕಾರ ಈ ಒಂದು ವಿಡಿಯೋವನ್ನ ನೋಡಿ ಮೆಟ್ರೋ ದರವನ್ನ ಹೆಚ್ಚಿಸಬೇಕಾ ಅಥವಾ ಇಳಿಕೆ ಮಾಡಬೇಕಾ ಅನ್ನೋದನ್ನ ಈ ವಿಡಿಯೋದ ಮೂಲಕ ಕಲಿಬೇಕು. ಜನಸಾಮಾನ್ಯರ ಹೊಟ್ಟೆಯನ್ನ ಹೊಡೆಯುವುದನ್ನ ಬಿಟ್ಟು ಬೇರೇನಾದ್ರೂ ಆಲೋಚನೆಯನ್ನ ಸರ್ಕಾರ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗೆ ಮೆಟ್ರೋ ದರ ಮುಂದಕ್ಕೆ ಇನ್ನಷ್ಟು ಹೆಚ್ಚಳವಾದ್ರೆ ಜನರ ಆಕ್ರೋಶ ಅದು ಬೇರೆ ಲೆವೆಲ್ ಅಲ್ಲಿ ಇರ್ತದೆ ಅಂತ ಹೇಳ್ತಾ ಮುಂದಿನ ವಿಡಿಯೋಗಾಗಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ. ನಾನು ಗೌತಮ್ ಹೆಗ್ಡೆ.